ಕೊಲೆ ಕೇಸ್ನಲ್ಲಿ ಜೈಲು ಸೇರಿರುವಂತಹ ನಟ ದರ್ಶನ್ಗೆ ಪರಪ್ಪನ ಆಗಾರ ಜೈಲಿನಲ್ಲಿ ರಾಜಾತಿಥ್ಯ ಸಿಗ್ತಿದೆ ಅನ್ನೋದು ಈಗ ದೊಡ್ಡ ಚರ್ಚೆಗೆ ಗ್ರಾಸವಾಗಿರುವಂಥದ್ದು. ಇನ್ನು ಇದೇ ಜೈಲಿನಲ್ಲಿ ಇದ್ದಂತಹ ಕೈದಿಯೊಬ್ಬರು ಅಂದರೆ ವಿಚಾರಣಾಧೀನ ಕೈದಿಯೊಬ್ಬರು ಜೈಲಿನ ಅವ್ಯವಸ್ಥೆಯ ಕುರಿತು ಮಾತಾಡಲಿಕ್ಕೆ ನಮ್ಮ ಜೊತೆ ಇರುವಂಥದ್ದು. ಸರ್ ನಮಸ್ತೆ. ಸರ್, ಮೊದಲನೇದಾಗಿ ಜೈಲಿನ ಅವ್ಯವಸ್ಥೆ ಬಗ್ಗೆ, ಅಲ್ಲಿನ ಈಗ ನೀವು ನೋಡ್ತಿರಬಹುದು ಜೈಲಿನಲ್ಲಿ ದರ್ಶನ್ ಫೋಟೋ ವೈರಲ್ ಆದ ನಂತರ ಯಾವ ರೀತಿಯಾಗಿ ಅಲ್ಲಿ ವ್ಯವಸ್ಥೆ ಇದೆ ಅಂತ. ಸೊ ನೀವು ಜೈಲಿನಲ್ಲಿ ಎಷ್ಟು ತಿಂಗಳಿದ್ರಿ ಮತ್ತು ಅಲ್ಲಿನ ವ್ಯವಸ್ಥೆ ಹೇಗಿತ್ತು? ಸರ್, ನಾನು ಜೈಲಿನಲ್ಲಿ 1.5 ತಿಂಗಳಿದ್ದೆ. ನಾನು ಯಾವುದೋ ಒಂದು ಕಾವೇರಿ ಗಲಾಟೆ ವಿಷಯವಾಗಿ ನನ್ನನ್ನು ಕರ್ಕೊಂಡೋಗಿ ಜೈಲಿಗೆ ಬಿಟ್ಟರು. ಆ ಒಂದು ಸಂದರ್ಭದಲ್ಲಿ ನಾನು ಮೊದಲನೇಗೆ ನಾನು ಜೈಲಿಗೆ ಹೋದಾಗ ನನಗೆ ತುಂಬ ಭಯ ಇತ್ತು. ಜೈಲಲ್ಲಿ ನನ್ನನ್ನು ಯಾವ ರೀತಿ ನಡೆಸ್ತಾರೋ, ಏನಾಗೋಗುತ್ತೋ, ನಾನು ಹೊಡಿತಾರೇನೋ, ಬಡಿತಾರೇನೋ, ಇಲ್ಲ ನನ್ನನ್ನು ಬೇರೆ ರೀತಿ ಏನಾದರೂ ನಡೆಸ್ಕೋತಾರೇನೋ ಅನ್ನೋ ತುಂಬ ಭಯ ಇತ್ತು ನನ್ನಲ್ಲಿ. ಅದರಿಂದ ಅಲ್ಲಿ ನನ್ನ ಒಬ್ಬ ಸ್ನೇಹಿತ ಹೇಳ್ತಾನೆ, ನನಗೆ ಒಬ್ಬ ಸ್ನೇಹಿತ ಇದ್ದಾನೆ, ನಾನು ಅವ್ರಿಗೆ ಹೇಳಿದ್ದೀನಿ, ನೀನು ಬಂದು ಅವ್ರಿಗೆ ಕರ್ಕೊಂಡು ಹೋಗ್ತಾರೆ. ನಾನು ಕರ್ಕೊಂಡು ಹೋಗ್ತಾರೆ ಅಂದ ತಕ್ಷಣ ನನಗೆ ಏನು ಕರ್ಕೊಂಡು ಹೋಗ್ತಾರೆ ಅನ್ನೋ ಮಾಹಿತಿ ಇಲ್ಲ. ಬಂದರು, ನನ್ನ ಹೆಸ್ರನ್ನ ಹೇಳಿದ್ರು, ಯಾರು ಅಂತ ಸುತ್ತಾಡಿದ್ರು. ಆಮೇಲೆ ಬಂದು ನಾನೇ ಅಂತ ನಾನು ಅವರಿಗೆ ಪರಿಚಯ ಮಾಡ್ಕೋತೀನಿ. ಆನಂತರ ನನ್ನನ್ನು ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋದಾಗ ನನಗೆ ಮೊದಲು ನನಗೊಂದು ಶೆಲ್ಲಲ್ಲಿ ಹಾಕಿರ್ತಾರೆ ಅವರು. ಒಂದು ವಿಚಾರಣಾ ಕೈದಿಗಳನ್ನೆಲ್ಲ ಒಂದು ಕೊಠಡಿಗೆ ಹಾಕಿರ್ತಾರೆ. ಆ ನಂತರ ಮಾರನೇ ಬೆಳಗ್ಗೆ ಎದ್ದು ನನಗೆ ಒಂದು ಪ್ರಕ್ರಿಯೆಯನ್ನು ಮಾಡ್ತಾರೆ. ಏನಪ್ಪ ಅಂತಂದರೆ ನನ್ನ ಮೈ ಮೇಲೆ ಇರ್ತಕ್ಕಂಥ ಹಚ್ಚೆಗಳಾಗಿರ್ಬೋದು, ನನ್ನ ಹೆಸರು, ನನ್ನ ವಿಳಾಸಗಳನ್ನ ಬರ್ಕೊಳ್ಳೋಂಥ ಒಂದು ಪ್ರಕ್ರಿಯೆ ಮಾಡ್ತಾರೆ. ಆ ನಂತರ ನನ್ನನ್ನು ಒಂದು ಶೆಲ್ಗೆ ಕಳಿಸ್ಕೊಡ್ತಾರೆ. ಅಲ್ಲಿಗೆ ಬಂದು ಆ ವ್ಯಕ್ತಿ ನನ್ನನ್ನು ಕರ್ಕೊಂಡು ಹೋಗ್ತಾನೆ. ಒಬ್ಬ ನನ್ನ ಸ್ನೇಹಿತನ ಫ್ರೆಂಡ್ ಒಬ್ಬ ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡೋದಾಗ ನಾನು ಅಂದ್ಕೊಂಡೆ ಎಂತ ಕರ್ಕೊಂಡು ಹೋಗ್ತಿರ್ಬೋದು, ಏನು ವಿಷಯ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಪ್ರಾಥಮಿಕವಾಗಿ ಮೊದಲು ನನಗೆ ಆ ವಿಷಯ ಗೊತ್ತಾಗಲಿಲ್ಲ. ಕರ್ಕೊಂಡು ಹೋದ್ಮೇಲೆ ನನ್ನನ್ನು ಕೇಳ್ತಾರೆ ಅವರು, ನೀನು ಸಿಗರೇಟ್ ಸೇರ್ತೀಯ ಅಣ್ಣ ಅಂತಾರೆ. ಹಾಂ ಸೇರ್ತೀನಿ, ಬೇಡ ನನಗೆ. ಇಲ್ಲ ಅಣ್ಣ, ಸಿಗರೇಟ್ ಇಲ್ಲಿ ಒಳಗೆ ಸಿಗುತ್ತೆ ಅಂತ ಹೇಳ್ತಾರೆ. ಹೊರಗಡೆ ನಮ್ಗೆ ಏನು ಸಿಗತ್ತೆ ಅನ್ನೋದು, ನಾವು ಒಳಗಡೆ ಏನು ಸಿಗಲ್ಲ ಅನ್ನೋದು ನನ್ನ ಪ್ರಶ್ನೆ. ಹೊರಗಡೆ ನಮಗೆ ನೋಡಿ, ಅಧಿಕಾರಿಗಳು ತುಂಬ ಕಷ್ಟಪಟ್ಟು ಒಬ್ಬ ಕಳ್ಳನೋ, ಕೊಲೆಗಾರನೋ, ಒಬ್ಬ ರೇಪಿಸ್ಟನೋ, ಇನ್ನೊಬ್ಬನ ಮತ್ತೊಬ್ಬನ ಎಲ್ಲರೂ ಜೈಲಿಗೆ ಕಳಿಸ್ತಾರೆ. ಬಟ್ ಜೈಲಲ್ಲಿ ಅಲ್ಲಿ ಎಲ್ಲ ಸಿಗ್ತಾ ಇದೆ, ಅವನಿಗೆ ಏನೂ ಪರಿವರ್ತನೆ ಆಗಲ್ಲ ಅಂದರೆ ಅವನು ಒಳಗಡೆ ಇದ್ದು ಅವನು ಹೊರಗಡೆ ಬಂದು ಇನ್ನೂ ಕೃತ್ಯಗಳನ್ನ ಜಾಸ್ತಿ ಮಾಡ್ತಾರೆ. ಅದರಿಂದ ನಾನು ಹೇಳೋದು, ಜೈಲು ಒಳಗಡೆ ಮೊದಲು ಏನು ಸಿಗ್ತಾ ಇದೆ ಅದನ್ನು ತಡೆಗಟ್ಟಬೇಕು. ಇಲ್ಲಿ ಅಧಿಕಾರಿಗಳು ಹೊರಗಡೆ, ಈಗ ನಾವು ದರ್ಶನ್ ಸರ್ ಕೇಸಲ್ಲಿ ನೋಡ್ಬೋದು, ನಾನು ಅವ್ರಿಗೆ ಏನು ಕೊಟ್ಟಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ, ಬೇಡ ಅದು ನನಗೆ. ಹೊರಗಡೆ ಅಧಿಕಾರಿಗಳು ಪ್ರಾಂಪ್ಟ್ ಆಗಿ ಶ್ರಮ ಪಟ್ಟು ಹಗಲು ರಾತ್ರಿ ಕಷ್ಟಪಟ್ಟು ಒಬ್ಬ ಕೊಲೆಗಾರನ, ಒಬ್ಬ ರೇಪಿಸ್ಟನ್ನ, ಒಬ್ಬ ದೊರಡೆಕೋರನ್ನ, ಒಬ್ಬ ಕಳ್ತನ ಮಾಡಿದವನ್ನ ಅವರು ಕರ್ಕೊಂಡು ಜೈಲಿಗೆ ಬಿಡ್ತಾರೆ. ಬಟ್ ಆ ಜೈಲು ಒಳಗಡೆ ಅಧಿಕಾರಿಗಳು ಯಾವ ರೀತಿ ನಡೆಸ್ಕೋತಾ ಇದ್ದಾರೆ, ಆ ಜೈಲಿನ ಅಧಿಕಾರಿಗಳಿಗೆ ಈ ವಿಷಯಗಳು ಗೊತ್ತಿದೆ. ಬಟ್ ಆದರೆ ಎಲ್ಲರೂ ಕರಪ್ಟ್ ಅಂತ ನಾನು ಹೇಳಲ್ಲ. ಜೈಲಿನ ಒಳಗಡೆ ಅಧಿಕಾರಿಗಳು ಕೆಲವರು ಒಳ್ಳೆಯವರಿದ್ದಾರೆ, ಕೆಲವರು ಇದ್ರಲ್ಲಿ ಭಾಗಿಯಾಗಿದ್ದಾರೆ. ಆದರೆ ಎರಡನೇದಾಗಿ ಏನಪ್ಪಾ ಅಂತಂದ್ರೆ, ಅಲ್ಲಿರ್ತಕ್ಕಂಥ ಪೊಲೀಸ್ನವ್ರಿಗಿಂತ ಅಧಿಕಾರಿಗಳಿಗಿಂತ ಅಲ್ಲಿ ಏನು ಸಜಾ ಆಗಿದಾರಲ್ಲ ಅವರ ವರ್ತನೆ ಜಾಸ್ತಿ ಇದೆ. ಅವರಲ್ಲಿ ದಂಧೆ ಯಾವ ರೀತಿ 18%, 20% ಬಡ್ಡಿ ಕೊಡ್ತಾರೆ ದುಡ್ಡು. ಅಣ್ಣ, ಈ ತಿಂಗಳು ನಮ್ಮ ಮನೇಲಿ ದುಡ್ಡು ಕಳಿಸಿಲ್ಲ ಅಣ್ಣ, ಬರೋ ತಿಂಗಳು ಕೊಡ್ತೀನಿ 20% ಬಡ್ಡಿ. ಅಂದರೆ ಈಗ ಮೂಲಭೂತವಾಗಿ ಪ್ರಶ್ನೆ ಇರುವಂಥದ್ದು, ಜೈಲಿನಲ್ಲಿ ಈಗ ಗಾಂಜಾ ಸಪ್ಲೈ ಆಗುತ್ತೆ, ಸಿಗರೇಟ್ ಸಿಗುತ್ತೆ, ಮತ್ತು ಬೇಕಾದಂಥ ಊಟನ ಹೊರಗಡೆಯಿಂದ ತರಿಸ್ಕೋಬೋದು ಅಂತ ಹೇಳಿ ದೊಡ್ಡ ಆರೋಪ ಕೇಳಿ ಬರ್ತದ್ದು. ನೀವು ಕಂಡ ಪ್ರಕಾರ ಅಲ್ಲಿ ಯಾವ ರೀತಿಯಾದಂಥ ಈ ರೀತಿಯಾದಂಥ ವ್ಯವಸ್ಥೆಗಳಿದ್ವು? ಸರ್, ನಾನೇ ಸುಮಾರು 1.5 ತಿಂಗಳಲ್ಲಿ ನಾನೇ 1.5 ರಿಂದ 2 ಲಕ್ಷ ದುಡ್ಡು ಖರ್ಚು ಮಾಡಿದ್ದೀನಿ ಜೈಲಲ್ಲಿ. ಆಹಾರವನ್ನು ಹೊರಗಡೆಯಿಂದ ತರಿಸ್ಕೊಂಡಿದ್ದೀನಿ. ನಾನು ಏನೇನು ರೇಷನ್ ತರಿಸಿದ್ದೀನಿ, ಅಕ್ಕಿ ತರಿಸಿದ್ದೀನಿ, ಬೇಳೆ ತರಿಸಿದ್ದೀನಿ. ಒಳಗಡೆ ಮಾಡೋದಕ್ಕೆ ಅಂದರೆ ಪೊಲೀಸರು ಗೊತ್ತಿಲ್ಲಂಗೆ ಮಾಡ್ಕೋಬೇಕು ನಾವು ಅಡುಗೆನ. ಗೊತ್ತಾದರೆ ಬಿಡಲ್ಲ, ಗೊತ್ತಾದರೆ ಬಂದು ಹೊಡಿತಾರೆ ಮತ್ತು ಕಿತ್ಕೊಂಡು ಹೋಗ್ತಾರೆ. ಬಟ್ ಗೊತ್ತಿಲ್ಲದೆ ಮಾಡ್ಕೋತೀವಿ. ಬಟ್ ಅದು ಗೊತ್ತಿರುತ್ತೆ, ಒಳಗಡೆ ಬರೋದೇ ಪೊಲೀಸರು ತಾನೇ ಬಿಟ್ಕೊಡ್ತಾ ಇದ್ದಾರೆ, ಅವರೇ ತಾನೇ ಒಳಗೆ ಸಪ್ಲೈ ಮಾಡ್ತಿದ್ದಾರೆ. ಅದರಿಂದ ಒಳಗಡೆ ಎಲ್ಲ ಸಿಗುತ್ತೆ ನಮಗೆ. ಇಂಥ ವಸ್ತು ಇಲ್ಲ ಅನ್ನಂಗಿಲ್ಲ. ನಾವು ಒಳಗಡೆ ಅಡುಗೆ ಮಾಡ್ಕೋಬೋದು, ಒಳಗಡೆ ನಮಗೆ ಬಟ್ಟೆ ಸಿಗುತ್ತೆ, ಒಳಗಡೆ ಸಿಗರೇಟ್ ಸಿಗುತ್ತೆ, ಗಾಂಜಾ ಕೂಡ ಒಳಗೆ ಸಿಗುತ್ತೆ, ಎಣ್ಣೆ ಕೂಡ ಸಿಗುತ್ತೆ.